ಕೊನೆಗೂ ಕಲ್ಕಿ ಸೀಕ್ವೆಲ್ ರಿಲೀಸ್ ಆಗುವಂಥ ಹಂತದಲ್ಲಿದೆ. ಅಂದರೆ ಸಿನಿಮಾದ ಶೂಟಿಂಗ್ ಪ್ರಾರಂಭವಾಗಿದೆ. ಸೊ ಯಾರೆಲ್ಲ ಕಲ್ಕಿ ಸೀಕ್ವೆಲ್ಗೆ ವೆಯ್ಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಲ್ಕಿ ಮೂವಿ ಸೂಪರ್ ಹಿಟ್ ಆಗಿರುವಂತಹ ಒಂದು ಮೂವಿ. ಸೊ ಅದರಲ್ಲಿ ಒಂದು ಅಶ್ವತ್ಥಾಮನ ಪಾತ್ರ ಆಗಿರ್ಬೋದು, ಅದನ್ನು ಅಮಿತಾಬ್ ಬಚ್ಚನ್ ಅವ್ರು ಮಾಡ್ತಿದ್ದಾರೆ. ಸೊ ಅಂಥ ಒಂದು ಪಾತ್ರಗಳಾಗಿರ್ಬೋದು, ಅಂಥ ಒಂದು ಪಾತ್ರಗಳಿಗೆ ಜೀವ ತುಂಬುವಂಥ ಕೆಲಸ ಅಮಿತಾಬ್ ಬಚ್ಚನ್ ಅವ್ರು ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದ ಸೀಕ್ವೆಲ್ ಈಗ ರೆಡಿ ಆಗ್ತಾ ಇದೆ. ಅಂದರೆ ಸಿನಿಮಾ ಇನ್ನೇನು ಪ್ರಾರಂಭವಾಗ ಇನ್ನು ಸಿನಿಮಾ ಮುಗಿಯೋ ಹಂತ ಕೂಡ ಬರ್ತಾ ಇದೆ ಅನ್ನೋ ಕೆಲವೊಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ದೊಡ್ಡ ತಾರೆ ಬಳಗವಿದೆ. ಕಮಲ್ ಹಾಸನ್ ಅವರಾಗಿರ್ಬೋದು. ಸೊ ಇದರ ಬಗ್ಗೆ ಅಮಿತಾಬ್ ಬಚ್ಚನ್ ಅವರು ಒಂದು ಫೋಟೋವನ್ನು ವೈರಲ್ ಮಾಡಿದ್ದಾರೆ. ಸೊ ಅಂದರೆ ಅವರ ಒಂದು ಖಾತೆಯಲ್ಲಿ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಕಮಲ್ ಹಾಸನ್ ಮತ್ತು ಬಚ್ಚನ್ ಅವರು ಮಾತಾಡ್ತಿರುವಂತಹ ಒಂದು ವಿಡಿಯೋ. ಸೊ ಇದರ ಬಗ್ಗೆ ಸಾಕಷ್ಟು ಒಂದು ಊಹಾಪೋಹಗಳಿತ್ತು. ಇದು ಬೇರೆ ಥರದ್ದು ಅಥವಾ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಬಟ್ ಆ ಕಲ್ಕಿ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಕೆಲವೊಬ್ಬರು ಪ್ರಶ್ನೆ ಆಗಿದೆ. ಸೊ ಈ ಸಿನಿಮಾದಲ್ಲಿ ದೊಡ್ಡ ತಾರಬಳಗ ಕೂಡ ಇದೆ. ಯಾಕಂದರೆ ಇದು ದೊಡ್ಡ ಬಜೆಟಲ್ಲಿ ಮಾಡಿರುವಂಥ ಸಿನಿಮಾ. ಸೊ ಹಾಗಾಗಿ ಇದರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಇದ್ದಾರೆ. ಅದರಲ್ಲೂ ಮೇಯ್ನಾಗಿ ಅಮಿತಾಬ್ ಬಚ್ಚನ್ ಅವರು ಕೆಲವೊಂದು ಚಿತ್ರಗಳನ್ನು ಆಯ್ಕೆ ಮಾಡಿ ತಗೊಳ್ಳೋದು, ಅಂಥದ್ರಲ್ಲಿ ಅವರ ವಯಸ್ಸಿಗೆ ಮೀರಿದಂಥ ಕೆಲವೊಂದು ಪಾತ್ರಗಳನ್ನು ಮಾಡೋದು. ಈಗಲೂ ಕೂಡ ಅದು ಅವರ ಆ ಒಂದು ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಈಗ ಒಂದು ಅಶ್ವತ್ಥಾಮನ ಪಾತ್ರವನ್ನು ಮಾಡ್ತಿದ್ದಾರೆ. ಸೊ ಅಶ್ವತ್ಥಾಮನ ಪಾತ್ರಕ್ಕೆ ಅವರೆಷ್ಟು ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಒಂದು ಫೋಟೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆ ಒಂದು ಮೇಕಪ್ ಆಗಿರ್ಬೋದು ಅಥವಾ ಆ ಒಂದು ಅಷ್ಟು ವಯಸ್ಸಾದರೂ ಕೂಡ ಆ ಒಂದು ಹುಮ್ಮಸ್ ಇದೆಯಲ್ಲ ಅವರಲ್ಲಿ, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ಯಾಕಂದರೆ ಅಮಿತಾಬ್ ಬಚ್ಚನ್ ಅವರು ಶತಕದ ಹೀರೋ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನು ನಾವು ನೋಡಿದ್ದೀವಿ ಅವ್ರದ್ದು. ಈ ಹಿಂದೆನೂ ಕೂಡ ಅಂದರೆ ನಮ್ಮ ತಾತನ ಕಾಲದಿಂದಲೂ ಅವರ ಸಿನಿಮಾಗಳನ್ನು ಮೂಡಿ ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಅವರು ಬಣ್ಣ ಹಚ್ತಿದ್ದಾರೆ ಕೂಡ ಅದು ಕೂಡ ನಮಗೆ ಶಾಕಿಂಗ್. ಒಂಥರ ನಮ್ಮಲ್ಲೂ ಕೂಡ ಒಂಥರ ಹೊಸ ಚೈತನ್ಯವನ್ನು ಮೂಡಿಸುವಂಥ ಆ ಒಂದು ಅವರ ಭಾವನೆಗಳಾಗಿರ್ಬೋದು. ಹಾಗಾಗಿ ಈ ಸಿನಿಮಾದಲ್ಲಿ ದೊಡ್ಡ ತಾರಬಳಗ ಇದೆ. ಅದರಲ್ಲೂ ದೀಪಿಕಾ ಪಡುಕೋಣೆ ಅವರು ಇದ್ದಾರೆ. ಅರ್ಧದಲ್ಲಿ ಬಿಟ್ಟು ಹೋದರು ಅನ್ನೋ ಕೆಲವೊಂದಿಷ್ಟು ಮಾತುಗಳು, ಗಾಸಿಪ್ಗಳು. ಆಮೇಲೆ ಅವರು ಕೈ ಬಿಟ್ಟದಂದರೆ ಕೆಲವೊಂದು ವಿಷಯಕ್ಕಾಗಿ ಅವರು ಆ ಸಿನಿಮಾವನ್ನು ಕೈ ಬಿಟ್ಟರು ಅನ್ನೋ ಕೆಲವೊಂದು ಮಾತುಗಳಾಗಿದೆ. ಸೊ ಅವರ ಜಾಗಕ್ಕೆ ಈಗ ಮತ್ತೆ ಯಾರು ಬರ್ಬೋದು ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿತ್ತು. ಸೊ ಎಲ್ಲರಿಗೂ ಗುಡ್ ನ್ಯೂಸ್ ಥರನೇ ಸಾಯಿ ಪಲ್ಲವಿ ಅವರು ಬರುವ ಸಾಧ್ಯತೆ ಇದೆ ಅಂತಲೇ ಚಿತ್ರತಂಡದಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಹಾಗಾಗಿ ಸಾಯಿ ಪಲ್ಲವಿ ಅವರು ಈ ಹಿಂದೆ ರಾಮಾಯಣ ಚಿತ್ರದಲ್ಲೂ ಕೂಡ ಸೀತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ಜನಗಳಿಗೆ ಸಾಯಿ ಪಲ್ಲವಿ ಅವ್ರನ್ನ ಈ ಒಂದು ಮೈಥಾಲಜಿಕಲ್ ಈ ಒಂದು ಥೀಮಲ್ಲಿ ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ಸೀತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಈಗ ಮತ್ತೆ ಈ ಒಂದು ಕಲ್ಕಿ ಮೂವಿಯಲ್ಲಿ ಕೂಡ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಒಂದು ಗಾಸಿಪ್. ಆದರೆ ಗಾಸಿಪ್ಗಿಂತ ಸಿನಿಮಾ ತಂಡ ಆ ಥರ ಒಂದು ಹಿಂಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಯಿ ಪಲ್ಲವಿಯವರ ನಟನೆ ಬಗ್ಗೆ ಮಾತಾಡೋಕೆ ಇಲ್ಲ. ಯಾಕಂದರೆ ಅವರ ನ್ಯಾಚುರಲ್ ಬ್ಯೂಟಿಯಿಂದ ಫೇಮಸ್ ಆಗಿರುವಂಥದ್ದು. ಮೇಕಪ್ ಇಲ್ಲದೆ ಆಗಿರ್ಬೋದು, ಬರೀ ಅವರ ಒಂದು ಆ್ಯಕ್ಟಿಂಗಲ್ಲೇ ತುಂಬ ಫೇಮಸ್ ಅನ್ನೋ ತುಂಬ ಫ್ಯಾನ್ಸ್ ಬಳಗವನ್ನು ಹೊಡ್ಕೊಂಡಿರೋದು. ಅದರಲ್ಲೂ ಜಾಸ್ತಿ ಹುಡುಗಿರು ಫ್ಯಾನ್ಸ್ ಇದ್ದಾರೆ, ಹುಡುಗರು ಫ್ಯಾನ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಹುಡುಗರು ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಸೊ ಹಾಗಾಗಿ ಸಾಯಿ ಪಲ್ಲವಿಯವರನ್ನು ಈ ಕಲ್ಕಿ ಮೂವಿಯಲ್ಲಿ ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ದೀಪಿಕಾ ಅವರು ಯಾಕೆ ಹಿನ್ನಡೆದ್ರು ಅನ್ನೋದು ಕೆಲವೊಂದಿಷ್ಟು ಗಾಸಿಪ್ಗಳಿದೆ. ಇನ್ನು ಕೆಲವೊಂದಿಷ್ಟು ಕಾರಣಗಳು ಕೂಡ ಇದೆ. ಅದರಲ್ಲಿ ಯಾವುದು ಅಂತ ನಿಖರವಾಗಿ ಗೊತ್ತಿಲ್ಲ ಇನ್ನೂ ಕೂಡ. ಬಟ್ ಅವರ ಹಿನ್ನಡೆ ನಂತರ ಈಗ ಆ ಪಾತ್ರಕ್ಕೆ ಸಾಯಿ ಪಲ್ಲವಿಯವರು ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಸಿನಿಮಾಕ್ಕೆ ಕೆಲವು ಅಡೆತಡೆಗಳಾಗಿದೆ. ಈ ಸಿನಿಮಾ ರಿಲೀಸ್ ಆಗೋ ಮುಂಚೆ ಕೆಲವೊಂದಷ್ಟು ಅಡೆತಡೆಗಳು ಕೂಡ ಬಂದಿದೆ. ಒಂದು ಅಡೆತಡೆ ಅಂದರೆ ದೀಪಿಕಾ ಪಡುಕೋಣೆ ಅವರು ಈ ಸಿನಿಮಾವನ್ನು ಬಿಟ್ಟು ಹೋಗಿದ್ದು. ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ನಂತರ ಈಗ ಅಮಿತಾಬ್ ಬಚ್ಚನ್ ಅವರು ಒಂದು ಫೋಟೋವನ್ನು ಶೇರ್ ಮಾಡಿದ ರೀತಿ ನೋಡಿದಾಗ ಎಲ್ರಿಗೂ ಒಂಥರ ಶಾಕಿಂಗ್ ಆಯಿತು. ಮತ್ತೆ ಸಿನಿಮಾ ಸ್ಟಾರ್ಟ್ ಆಗಿದೆ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋದು ಎಲ್ರಿಗೂ ಒಂಥರ ಕುತೂಹಲ ಆಗಿದೆ. ಎಲ್ರಿಗೂ ಏನಾಗಿರ್ಬೋದು, ಕಲ್ಕಿ ಸೀಕ್ವೆಲ್ ಹೇಗಿರ್ಬೋದು ಅನ್ನೋದನ್ನು ಕೂಡ ಕಾಯೋಕ್ಕೆ ಸಾಕಷ್ಟು ಜನ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು.